ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ ವಿದ್ಯಾರ್ಥಿನಿಯರೇ, ಈಗ ನಾನು ನಿಮಗೆ ಸಂವಿಧಾನ ಅಂದರೇನೆಂದು ತಿಳಿಯೋಣ ಮತ್ತು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸಿಕೊಳ್ಳೋಣ. A constitution is the fundamental law of a country. It outlines the basic principles and rules that govern a nation, state, or organization. Think of it as the ultimate rule book that determines, ಅಂದರೆ ಸಂವಿಧಾನವು ಒಂದು ದೇಶದ ಮೂಲಭೂತ ಕಾನೂನು. ಇದು ರಾಷ್ಟ್ರ, ರಾಜ್ಯ ಅಥವಾ ಸಂಸ್ಥೆಯನ್ನು ಆಡಳಿತ ಮಾಡುವ ಮೂಲತತ್ವಗಳು ಮತ್ತು ನಿಯಮಗಳನ್ನು ವಿವರಿಸುತ್ತದೆ. ಇದನ್ನು ಅಂತಿಮ ನಿಯಮ ಪುಸ್ತಕವೆಂದು ಭಾವಿಸಬಹುದು. ಉದಾಹರಣೆಗೆ, ದೇಶದಲ್ಲಿರುವ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನತೆ, ಸ್ವಾತಂತ್ರ್ಯ ಮತ್ತು ನ್ಯಾಯ ದೊರಕಬೇಕು ಎಂದು ಸಂವಿಧಾನ ಹೇಳುತ್ತದೆ. ಇನ್ನೊಂದು ಉದಾಹರಣೆ ನೋಡುವುದಾದರೆ, ಒಂದು ಶಾಲೆಯು ತನ್ನದೇ ಆದ ನಿಯಮಗಳು ಮತ್ತು ಶಿಸ್ತು ಮಾರ್ಗಸೂಚಿಗಳನ್ನು ಹೊಂದಿರುತ್ತದೆ. ಆ ನಿಯಮಗಳಂತೆ ವಿದ್ಯಾರ್ಥಿಗಳು ನಡೆದುಕೊಳ್ಳಬೇಕು. ಅದೇ ರೀತಿಯಾಗಿ ದೇಶದ ಸಂವಿಧಾನವು ಸರ್ಕಾರ ಮತ್ತು ನಾಗರಿಕರು ಹೇಗೆ ನಡೆದುಕೊಳ್ಳಬೇಕು ಎಂಬುದಕ್ಕೆ ಮಾರ್ಗದರ್ಶಕವಾಗಿರುತ್ತದೆ. How the government is structured. It defines the different branches of government like the legislative, executive and judicial branches, their powers and how they interact. ಅಂದರೆ ಸರ್ಕಾರವನ್ನು ಹೇಗೆ ರಚಿಸಲಾಗಿದೆ ಎಂಬುದು. ಸಂವಿಧಾನವು ಸರ್ಕಾರದ ವಿವಿಧ ಅಂಗಗಳನ್ನು ವಿವರಿಸುತ್ತದೆ. ಅವುಗಳಲ್ಲಿ ಶಾಸನಾಂಗ, ಕಾನೂನುಗಳನ್ನು ರಚಿಸುವುದು, ಕಾರ್ಯಾಂಗ, ಕಾನೂನುಗಳನ್ನು ಜಾರಿಗೆ ತರುವುದು, ಮತ್ತು ನ್ಯಾಯಾಂಗ, ಕಾನೂನುಗಳ ಅರ್ಥವನ್ನು ತಿಳಿದು ನ್ಯಾಯ ನೀಡುವುದು ಸೇರಿವೆ. ಪ್ರತಿಯೊಂದು ಅಂಗಕ್ಕೂ ನಿರ್ದಿಷ್ಟ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು ಇರುತ್ತವೆ. ಜೊತೆಗೆ ಈ ಅಂಗಗಳು ಪರಸ್ಪರ ಸಮತೋಲನ ಮತ್ತು ನಿಯಂತ್ರಣದೊಂದಿಗೆ ಕಾರ್ಯನಿರ್ವಹಿಸುವಂತೆ ಸಂವಿಧಾನ ಮಾರ್ಗದರ್ಶನ ನೀಡುತ್ತದೆ. ಇದರಿಂದ ಯಾವುದೇ ಒಂದು ಅಂಗ ಹೆಚ್ಚು ಅಧಿಕಾರವನ್ನು ಪಡೆದುಕೊಳ್ಳುವುದನ್ನು ತಡೆಯಲಾಗುತ್ತದೆ. The rights and freedoms of the people. It guarantees fundamental rights and freedoms to citizens such as freedom of speech, religion and assembly. ಅಂದರೆ ಜನರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳು. ಇದು ನಾಗರಿಕರಿಗೆ ಮೂಲಭೂತ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳನ್ನು ಖಚಿತಪಡಿಸುತ್ತದೆ. ಉದಾಹರಣೆಗೆ, ಮಾತಿನ ಸ್ವಾತಂತ್ರ್ಯ, ಧರ್ಮದ ಸ್ವಾತಂತ್ರ್ಯ ಮತ್ತು ಸಭೆ ನಡೆಸುವ ಸ್ವಾತಂತ್ರ್ಯ ಮುಂತಾದವುಗಳನ್ನು ನೀಡುತ್ತದೆ. ಅಂದರೆ ಪ್ರತಿಯೊಬ್ಬ ನಾಗರಿಕನು ತನ್ನ ಅಭಿಪ್ರಾಯವನ್ನು ಮುಕ್ತವಾಗಿ ವ್ಯಕ್ತಪಡಿಸಲು, ತನ್ನ ಇಷ್ಟದ ಧರ್ಮವನ್ನು ಪಾಲಿಸಲು ಮತ್ತು ಶಾಂತಿಯುತವಾಗಿ ಸಭೆಗಳಲ್ಲಿ ಭಾಗವಹಿಸಲು ಸಂವಿಧಾನ ಅವಕಾಶ ನೀಡುತ್ತದೆ. The limits on government power. It ensures that the government cannot overstep its authority and respects the rights of the people. ಅಂದರೆ ಸರ್ಕಾರದ ಅಧಿಕಾರದ ಮಿತಿಗಳು. ಇದು ಸರ್ಕಾರವು ಕಾನೂನಿನ ಒಳಗೆ ಕಾರ್ಯನಿರ್ವಹಿಸಬೇಕು ಮತ್ತು ನಾಗರಿಕರ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾಗುವಂತೆ ನಡೆಯಬಾರದು ಎಂದು ಸಂವಿಧಾನ ಹೇಳುತ್ತದೆ. Essentially, the Constitution serves as a contract between the government and its citizens, outlining their rights and responsibilities. ಮೂಲತಃ ಸಂವಿಧಾನವು ಸರ್ಕಾರ ಮತ್ತು ಅದರ ನಾಗರಿಕರ ನಡುವೆ ಇರುವ ಒಂದು ಒಪ್ಪಂದದಂತೆ ಕಾರ್ಯನಿರ್ವಹಿಸುತ್ತದೆ. ಇದು ಸರ್ಕಾರ ಮತ್ತು ಜನರ ಹಕ್ಕುಗಳು ಹಾಗೂ ಕರ್ತವ್ಯಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಸಂವಿಧಾನ ಎಂದರೇನು ಎಂದು ಈಗ ಗೊತ್ತಾಯಿತ ಮಕ್ಕಳೇ? ತುಂಬ ಹೊತ್ತು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು.